ಸುಪ್ರೀಂ ಸೂಚನೆ ಬೆನ್ನಲ್ಲೇ ದರ್ಶನ್ ಗ್ಯಾಂಗ್ ಬಂಧನ. ಕೇಸ್ ನಡೆದಾಗ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿದ್ದಂತಹ ದಯಾನಂದ್ 2024ರ ಜೂನ್ ತಿಂಗಳಲ್ಲಿ ನಡೆದಿದ್ದಂತಹ ರೇಣುಕಾಸ್ವಾಮಿ ಕೊಲೆ ಅಂದು ಪ್ರಕರಣದ ಸಂಪೂರ್ಣ ಮಾನಿಟರ್ ಮಾಡಿದ್ದಂತಹ ದಯಾನಂದ್ ಈಗ ಕಾರಾಗೃಹ ಇಲಾಖೆ ಎಡಿಜಿಪಿ ಆಗಿರುವಂತಹ ದಯಾನಂದ್ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ದಯಾನಂದ್ ದರ್ಶನ್ ಅಂಡ್ ಗ್ಯಾಂಗ್ಗೆ ಸೆಲ್ ರೆಡಿ ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಪವಿತ್ರ ಗೌಡ ಈ ಹಿಂದೆ ಇದ್ದ ಸೆಲ್ಗೆ ಶಿಫ್ಟ್ ಮಾಡುವ ಸಾಧ್ಯತೆಗಳು ಕೂಡ ಇದೆ. 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಂತಹ ಪವಿತ್ರ ಗೌಡ ಸುಪ್ರೀಂ ಸೂಚನೆ ಬೆನ್ನಲ್ಲೇ ದರ್ಶನ್ ಅಂಡ್ ಗ್ಯಾಂಗ್ ಬಂಧನ ಆಗುತ್ತೆ. ಪವಿತ್ರ ಗೌಡಗೆ ಯಾವ ಸೆಲ್ ಅನ್ನ ಕೊಟ್ಟಿದ್ರು, ಈ ಹಿಂದೆ 6 ತಿಂಗಳುಗಳ ಕಾಲ ಯಾವ ಸೆಲ್ನಲ್ಲಿ ಕಾಲವನ್ನ ಕಳೆದಿದ್ರು ಅದೇ ಸೆಲ್ನಲ್ಲಿ ಪವಿತ್ರ ಗೌಡ ಈಗಲೂ ಕೂಡ ಕಾಲವನ್ನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. 2024ರ ಜೂನ್ 11ರಂದು ಈ ದರ್ಶನ್ ರನ್ನ ಅರೆಸ್ಟ್ ಮಾಡಲಾಗಿತ್ತು. ಮೋರ್ ಡೀಟೇಲ್ಸ್ ಕೊಡ್ತಾರೆ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಮಾಹಿತಿಯನ್ನ ನೀಡ್ತಾ ಇದ್ರಿ, ಮುಂದುವರಿಸಿ. ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈ ಹಿಂದೆ ದರ್ಶನ್ ಅರೆಸ್ಟ್ ಆದಂತಹ ಸಂದರ್ಭದಲ್ಲಿ ಕಮಿಷನರ್ ಆಗಿದ್ರು ದಯಾನಂದ್ ಅವರು. ಈಗ ಕಮಿಷನರ್ನ ಬದಲಾವಣೆ ಆಗಿದೆ. ಈಗ ಕಾರಾಗೃಹ ಇಲಾಖೆಯ ಎಡಿಜಿಪಿ ಆಗಿದ್ದಾರೆ ದಯಾನಂದ್ ಅವರು. ಸೊ ಹಾಗಾಗಿ ಇವತ್ತು ಎಲ್ಲ 7 ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗುವ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಕ್ರಮವನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಬೇಕು, ಯಾವ್ಯಾವ ಸೆಲ್ಗಳಲ್ಲಿ ಅವರನ್ನು ಹಾಕಬೇಕು, ಹೀಗೆ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಳ್ಳೋದಕ್ಕೆ ದಯಾನಂದ್ ಅವರು ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದರಂತೆಯೇ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಒಬ್ಬೊಬ್ಬರನ್ನೇ ಇದೀಗ ಬಂಧನ ಮಾಡಿಕೊಂಡು ಕೋರ್ಟ್ಗೆ ಹಾಜರುಪಡಿಸಿ ಆ ನಂತರ ಜೈಲಿಗೆ ಶಿಫ್ಟ್ ಮಾಡಲಾಗತ್ತೆ. ಈ ಹಿಂದೆ ಯಾವ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತೋ, ಯಾವ ರೀತಿಯಾಗಿ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತೋ ಅದೇ ರೀತಿಯಾಗಿ ಈಗಲೂ ಕೂಡ ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ತಯಾರಿಗಳು ಕೂಡ ಆಗಿದೆ. ಪವಿತ್ರ ಗೌಡ ಅವರಿಗೆ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲೇ ಉಳ್ಕೊಳ್ಬೇಕಾಗತ್ತೆ. ಇನ್ನು ಉಳಿದಂತೆ ನಾಗರಾಜ್, ಲಕ್ಷ್ಮಣ್, ಜಗದೀಶ್, ಅನುಕುಮಾರ್ ಅವರನ್ನ ಕೂಡ ಯಾವ ಈ ಜೈಲಿನಲ್ಲಿ ಇರಿಸಲಾಗುತ್ತೋ ಆಯಾ ಜೈಲುಗಳಿಗೆ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಈಗ ಪವಿತ್ರ ಗೌಡ ಅವರು ಮನೆಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈಗೆಲ್ಲ ಬ್ಯಾಗು ಗೀಗು ಎಲ್ಲ ಲಗೇಜ್ ಅವ್ರಿಗೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ತೆಗೆದುಕೊಂಡು ಬರಬೇಕಲ್ಲ. ಸೊ ಸಮಯಾವಕಾಶವನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ 2 ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಅವರ ಮನೆ ಮುಂಭಾಗ ಇದ್ದಾರೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಪ್ರಾಸಿಕ್ಯೂಷನ್ ಪರ, ಸುಪ್ರೀಂ ಕೋರ್ಟ್ ಪರ ವಕೀಲರು ಅನಿಲ್ ನಿಶಾನಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸುಪ್ರೀಂ ಕೋರ್ಟ್ ನಿಜಕ್ಕೂ ಈ ಮಹತ್ವದ ಆದೇಶವನ್ನ ಹೊರಡಿಸಿದೆ, ಜಾಮೀನನ್ನ ರದ್ದು ಮಾಡಿ. ಮತ್ತೆ ಒಂದು ವಿಚಾರವನ್ನ ತುಂಬಾ ಕ್ಲಿಯರ್ ಆಗಿ ಹೇಳಿದೆ, ಲ್ಯಾಂಡ್ ಮಾರ್ಕ್ ಆಗಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು. ಸರ್, ಈ ಮೇಡಮ್ ಈ ಮ್ಯಾಟರ್ ಅಲ್ಲಿ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಅಂದ್ರೆ ಈ ಸುಪ್ರೀಂ ಕೋರ್ಟ್ ಈ ರೀಚ್ ಇದ್ದವರು, ದುಡ್ಡಿದ್ದವರು ಈ 6 ತಿಂಗಳ ಬೇಲ್ ತಗೋತಾರೆ, 4 ತಿಂಗಳ ಬೇಲ್ ತಗೋತಾರೆ, ಅವ್ರಿಗೆ ಈ ಮೆಸೇಜ್ ಹೋಗ್ಬೇಕಂತ ಹೇಳ್ಬಿಟ್ಟು ವೆರಿ ಸ್ಟ್ರಿಕ್ಟ್ ಮೆಸೇಜ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಸರ್ ಇವತ್ತು. ಈ ಕೇಸಲ್ಲಿ ಇಷ್ಟೊಂದು ಅವ್ರಾಗೇನಷ್ಟು ಓವರ್ ಟ್ಯಾಕ್ಟ್, ಅವ್ರ ಅಗೇನೆಸ್ಟ್ ಕಂಪ್ಲೇಂಟ್, ಇದು ಓವರ್ ಟ್ಯಾಕ್ಟ್ ಮತ್ತೆ ಅಲಿಗೇಷನ್ ಎಷ್ಟೊಂದು ಇದ್ರು ಈ ಹೈಕೋರ್ಟ್ ಕನ್ಸಿಡರ್ ಮಾಡದೆ ಈ ಬೇಲ್ ಕೊಟ್ಟಿದ್ದಕ್ಕೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಸರ್ ಮೇಡಮ್ ಇವತ್ತು. ನಿಜ ಸರ್. ನೋಡಿ, ಸುಪ್ರೀಂ ಕೋರ್ಟ್ ಜಡ್ಜ್ ಏನಿದ್ದಾರೆ ಅವರು ಈ ಹಿಂದೆನೇ ಈ ಜಡ್ಜ್ಮೆಂಟ್ ಬರೋದಕ್ಕೂ ಮುಂಚೆಯೇ ತುಂಬ ಅಬ್ಸರ್ವೇಷನ್ ಮಾಡಿದ್ದಾರೆ. ಮತ್ತು ಅವರ ಅಭಿಪ್ರಾಯಗಳು ಕೂಡ ಸಹಜವಾಗಿಯೇ ಆತಂಕವನ್ನು ಜಾಸ್ತಿ ಮಾಡಿತ್ತು ಆರೋಪಿಗಳಿಗೆ. ಈಗ ಈ ಒಂದು ತೀರ್ಪು ಏನು ಪಾಠವನ್ನು ಕಲಿಸಿದಂತೆ ಆಗತ್ತೆ ಸರ್? ಮೇಡಮ್, ಈ ವಿಷಯದಲ್ಲಿ ಜಡ್ಜ್ ಒಂದು ಮೆಸೇಜ್ ಕೊಟ್ಟು, ಸುಪ್ರೀಂ ಕೋರ್ಟ್ ಮೆಸೇಜ್ ಕೊಟ್ಟಿದೆ, ದುಡ್ಡಿದ್ದವ್ರು ಮಾತ್ರ ಲಾ ಅಲ್ಲ, ಲಾ ಅಲ್ಲಿ ಎಲ್ಲರೂ ಒಂದೇ, ದೇ ಹ್ಯಾವ್ ಟು ಫಾಲೋ ದ ಲಾ ಅಷ್ಟೇನೆ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಿಕ್ಟ್ ಮೆಸೇಜ್ ಕೊಟ್ಟಿದೆ ಮೇಡಮ್. ಇದರಿಂದ ಒಂದು ಸುಪ್ರೀಂ ಕೋರ್ಟ್ ಬಗ್ಗೆ ಏನು ನಾವು ಭರವಸೆ ಇಟ್ಕೊಂಡ್ವಿ ಮೇಡಮ್, ಅದನ್ನ ಇವತ್ತು ಸುಪ್ರೀಂ ಕೋರ್ಟ್ ನಮ್ಗೆ ಒದಗಿಸಿಕೊಟ್ಟಿದೆ ಮೇಡಮ್.
ಈಗ ಇವ್ರಿಗೆಲ್ಲ ಸಮಯ ಕೂಡ ನಿಗದಿ ಆಗಿರುತ್ತೆ ಸರ್, ಇಷ್ಟೊತ್ತಿಗೆ ಬರಬೇಕು, ಇಷ್ಟೊತ್ತಿಗೆ ಅವರು ಸರೆಂಡರ್ ಆಗಬೇಕು ಅಂತ ಹೇಳಿ. ಇವ್ರೇನಾದರೂ ಸರೆಂಡರ್ ಆಗಲಿಲ್ಲ ಅಂತಂದರೆ ಅವರನ್ನು ಹೋಗಿ ಕರ್ಕೊಂಡು ಬರುವಂತಹ ಕೆಲಸಗಳು ಕೂಡ ಆಗತ್ತೆ. ಮೇಡಮ್ ನಾನು ಇವಾಗ ಐವ ಜೊತೆ ಮಾತಾಡಿದ್ದೀನಿ ಮೇಡಮ್. ಅವರು ಇಮಿಡಿಯೇಟ್ ಈ ಜಜ್ಮೆಂಟ್ ಅಪ್ಲೋಡ್ ಆದ ತಕ್ಷಣ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಮೇಡಮ್. ಇನ್ ಕೇಸ್ ಅವರು ಸರೆಂಡರ್ ಆದ್ರೆ ತೊಂದರೆ ಇಲ್ಲ, ಬಟ್ ಅದ್ರ ನಮ್ಗೆ ಕಾಪಿ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ವಿಲ್ ಟೇಕ್ ಆಕ್ಷನ್. ಇನ್ನು ಕಾಪಿ ಬರೋದಕ್ಕೆ ಎಷ್ಟು ಸಮಯ ಆಗಬಹುದು ಸರ್? ಒಂದು 3-4 ಅವರ್ಸ್ ಅಲ್ಲಿ ಬರ್ಬೋದು ಮೇಡಮ್. ಅಪ್ಲೋಡ್ ಆಗುತ್ತೆ, ಶಾರ್ಟ್ಲಿ ಅಪ್ಲೋಡ್ ಆಗುತ್ತೆ. 3-4 ಗಂಟೆಗಳಾದ ನಂತರ ನಿಮಗೆ ಕಾಪಿ ಸಿಕ್ಕಿದ ಮೇಲೆ ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಕೊಂಡು ಬರ್ಬೋದು, ಅಥವಾ ಅವರೇ ಸರೆಂಡರ್ ಆದರೂ ಒಳ್ಳೇದೇ ಅಂತ ಹೇಳ್ತಾ ಇದ್ದೀರಿ. ಎಸ್ ಮೇಡಮ್, ಎಸ್ ಮೇಡಮ್. ಈಗ ಸರ್, ಎಲ್ಲ ಕೋರ್ಟ್ಗಳಿಗೂ ಕೂಡ ಈ ಲ್ಯಾಂಡ್ ಮಾರ್ಕ್ ಆಗಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಸುಪ್ರೀಂ ಉಲ್ಲೇಖ ಮಾಡಿದೆ. ಅಂದರೆ ಎಲ್ಲ ಹೈಕೋರ್ಟ್ಗಳು ಕೂಡ ಸಮಯವನ್ನು ತೆಗೆದುಕೊಂಡು ಸ್ವಲ್ಪ ವಿವೇಚನೆಯಿಂದ ಯೋಚನೆ ಮಾಡಿ ತೀರ್ಪನ್ನು ಕೊಡಬೇಕು ಅನ್ನುವಂತಹ ಸಂದೇಶವನ್ನು ಕೂಡ ರವಾನೆ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್. ಮೇಡಮ್, ಈ ವಿಷಯದಲ್ಲಿ ಎಕ್ಸ್ಟ್ರಾರ್ಡಿನರಿ ಜ್ಯೂರಿಸ್ಡಿಕ್ಷನ್ ಅಂಡರ್ ಸೆಕ್ಷನ್ 439 CRPC ಅಂಡ್ ಆರ್ಟಿಕಲ್ 14 ಗ್ಯಾರಂಟಿ ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಪ್ರಾಹಿಬಿಟ್ಸ್ ಆರ್ಬಿಟ್ರೇರಿಯಸ್, ಈ ಬಗ್ಗೆ ತುಂಬಾ ವೆರಿ ಸ್ಟ್ರಿಕ್ಟ್ ನ್ಯೂಸ್ ಕೊಟ್ಟಿದೆ. ಆರ್ಟಿಕಲ್ 14 ಎಲ್ಲರೂ ಒಂದೇ ಅಂತ ಹೇಳ್ಬಿಟ್ಟು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ. ಯಾವ ಪಾಲಿಟಿಷಿಯನ್ಸ್ ಆಯ್ತು, ಈ ಯಾವ್ದು ಈ ದುಡ್ಡಿದ್ದವರು ಆಯ್ತು, ಎಲ್ಲರೂ ಬಿಫೋರ್ ದಿ ಅಂಡರ್ ದ ಲಾ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ. ಈ ಕ್ಯಾನ್ಸಲೇಷನ್ ಬಿಲ್ ಇಂದ ಎಂಟೈರ್ ನೇಷನ್ಗೆ ಒಂದು ಸ್ಟ್ರಾಂಗ್ ಇಶ್ಯೂ ಒಂದು ಮೆಸೇಜ್ ನೀಡಿದಂಗೆ ಆಗತ್ತೆ ಸರ್. ನೋಡಿ ಸರ್, ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ದರ್ಶನ್ ಮತ್ತು ಪವಿತ್ರ ಗೌಡ ಇವರೆಲ್ಲರನ್ನೂ ಸೇರಿ ಒಟ್ಟು ಏನು 17 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿತ್ತು. ಇವರು ಜೈಲಿನಲ್ಲಿ ಯಾವ ರೀತಿಯಾಗಿ ಖೈದಿಗಳು ಇರ್ತಾರೋ ಅದೇ ರೀತಿಯಾಗಿ ಇದ್ದಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇರ್ಲಿಲ್ಲ ಅಂತ ಕಾಣಿಸುತ್ತೆ. ದರ್ಶನ್ ಅವರು ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಡ್ಕೊಂಡಂತಹ ರೀತಿ ಇಷ್ಟೆಲ್ಲ ದಟ್ಸ್ ಆಲ್ಸೋ ಒಂದು ಪಾರ್ಟ್ ಆಫ್ ದ ಇಶ್ಯೂ ಮೇಡಮ್. ಬಟ್ ಈ ಕೇಸಲ್ಲಿ ಓವರ್ಟ್ಯಾಕ್ಟ್ ಅವರ ಅಗೇನೆಸ್ಟ್ ಅಲಿಗೇಷನ್ ಈ ತರ ಇದ್ದವ್ರಿಗೆ ಡೈರೆಕ್ಟ್ ಅಲಿಗೇಷನ್ ಇದ್ದು ಈ ತರ ಬೇಲ್ ಕೊಡೋದು ಈ ಸಮಾಜಕ್ಕೆ ಒಂದು ಬ್ಯಾಡ್ ಮೆಸೇಜ್ ಹೋಗ್ತಾ ಇತ್ತು ಮೇಡಮ್. ಅದನ್ನ ಸುಪ್ರೀಂ ಕೋರ್ಟ್ ಇವತ್ತು ಪ್ರೊಟೆಕ್ಟ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ವಾರ್ನ್ ಮಾಡಿದೆ, ಇನ್ ಕೇಸ್ ಇವ್ರು ಏನಾದ್ರು ಫೆಸಿಲಿಟಿ ಕೊಟ್ರೆ 7 ಸ್ಟಾರ್ ಟ್ರೀಟ್ಮೆಂಟ್ ಏನಾದ್ರು ಕೊಟ್ರೆ ಇವ್ರಿಗೆ ಇಮಿಡಿಯೇಟ್ಲಿ ಆಫೀಸರ್ಸ್ ಅಗೇನೆಸ್ಟ್ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದೆ ಸರ್. ಇವಾಗ ಲಾಸ್ಟ್ ಅಲ್ಲಿ ಏನು ಇವು ಟ್ರೀಟ್ಮೆಂಟ್ ಕೊಟ್ಟಿದ್ರು, ಅವ್ರು ಸಸ್ಪೆಂಡ್ ಮಾಡಿದ್ರು. ಆ ಮ್ಯಾಟರ್ ಹೈಕೋರ್ಟ್ ಅಲ್ಲಿ ಏನು ಸ್ಟೇ ಕೊಟ್ಟಿದೆ. ಇವಾಗ ನಮ್ಮ ಸ್ಟೇಟ್ ಇಮಿಡಿಯೇಟ್ ಆಗಿ ಅದನ್ನ ಮೂವ್ ಇದು ಮಾಡಕ್ಕೆ, ಏನೋ ವೆಕೇಟಿಂಗ್ ಸ್ಟೇ ಮಾಡಕ್ಕೆ ನಾವು ಅದನ್ನು ಮೂವ್ ಮಾಡ್ತಾ ಇದ್ದಾರೆ ಇವತ್ತು. ಅದು ತೀರ್ಪು ಪ್ರಕಟ ಆಗೋದಕ್ಕೆ ಸಮಯವನ್ನ ತೆಗೆದುಕೊಳ್ಬಹುದಾ ಸರ್? ಸರ್ ಮೇಡಮ್, ಅದನ್ನ ಇವಾಗ ಇಮಿಡಿಯೇಟ್ ಆಗಿ ನಾವು ವೆಕೇಟಿಂಗ್ ಸ್ಟೇ ಹಾಕೋತಾ ಇದೀವಿ ಮೇಡಮ್. ಇದರಲ್ಲಿ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಈ ಜಜ್ಮೆಂಟ್ ಬಂದ ತಕ್ಷಣ ಅದರಲ್ಲಿ ಈ ವರ್ಡ್ ಯೂಸ್ ಮಾಡಿದ್ದಾರೆ. ಬಟ್ ಇಟ್ ವಿಲ್ ಎಫೆಕ್ಟ್ ದಟ್ ಆರ್ಡರ್ ಮೇಡಮ್. ಅಲ್ಲಾಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ ಮತ್ತೆ ನಾವು ಇಲ್ಲಿ ನಾವು ಚಾಲೆಂಜ್ ಮಾಡೇ ಮಾಡ್ತೀವಿ ಮೇಡಮ್, ದಟ್ ಸ್ಟೇ ಅಗೇನ್ಸ್ಟ್ ದಟ್ ಸಸ್ಪೆನ್ಷನ್ ಆರ್ಡರ್. ಮುಂದಿನ ಪ್ರಾಸೆಸ್ ಎಲ್ಲ ಯಾವ ರೀತಿಯಾಗಿ ಇರುತ್ತೆ ಸರ್? ಈಗ ಅವರು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗೋದಿಲ್ವಾ ದರ್ಶನನ್ ಗ್ಯಾಂಗ್ಗೆ? ಮತ್ತೆ ಏನ್ ಆಪ್ಷನ್ಸ್ ಇದೆ ಅವರ ಮುಂದೆ ಅಂತ ಹೇಳಿ. ಈಗ ಮೇಡಮ್ ಮುಂದೆ ಆಪ್ಷನ್ ಅಂದ್ರೆ ಮೇಡಮ್, ಇವಾಗ ಬೇಲ್ ರೆಸ್ಟ್ರಿಕ್ಷನ್ ಅಂತ ಏನಿಲ್ಲ ನಮ್ಮ CRPC ಅಲ್ಲಿ. ದೇ ಕ್ಯಾನ್ ಫೈಲ್ ಏನೋ ಈ ಅದರ್ ಸರ್ಕಮ್ಸ್ಟಾನ್ಸಸ್ ಎವಿಡೆನ್ಸ್ ಪ್ಲಸ್ ಎನಿ ಇದ್ರೆ ಮಟೀರಿಯಲ್ ಇದ್ರೆ ದೇ ಕ್ಯಾನ್ ಮೂವ್. ಬಟ್ ರೈಟ್ ನೌ ದೇ ಹ್ಯಾವ್ ಟು ಗೋ ಇನ್ಸೈಡ್. ಓಕೆ. ಈಗ ಸದ್ಯಕ್ಕೆ ಅವರು ಇಮಿಡಿಯೇಟ್ ಆಗಿ ಹೋಗಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತೆ ಎಲ್ಲಾ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೂ ಈ ತೀರ್ಪಿನ ಪ್ರತಿಯನ್ನ ತಲುಪಿಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ನಿಜಕ್ಕೂ ಇದೊಂದು ನ್ಯಾಯಯುತವಾದಂತಹ ಆದೇಶ. ಪ್ರತಿಯೊಬ್ಬರು ಕೂಡ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು. ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಕೊಲೆನೇ ಎಲ್ಲದಕ್ಕೂ ಆಪ್ಷನ್ ಅಲ್ಲ ಮೇಡಮ್. ಇದು ರಾಂಗ್ ಮೆಸೇಜ್. ಯಾಕಂದ್ರೆ ನೋಡಿ, ಸಾಮಾನ್ಯ ಮನುಷ್ಯರಿಗೆ ಒಂದು ನ್ಯಾಯ, ಈ ದುಡ್ಡಿದ್ದವ್ರಿಗೊಂದು ನ್ಯಾಯ, ಸೆಲೆಬ್ರಿಟಿ ಆಗ್ಬಿಟ್ರೆ ಏನು ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡುತ್ತೆ. ಹೌದು ಮೇಡಮ್, ಅದಕ್ಕೋಸ್ಕರ ಈ ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ ಒಂದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇವತ್ತು. ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ. ಎಸ್ ಮೇಡಮ್, ಅದು ಸತ್ಯ ಸರ್. ನಿಜಕ್ಕೂ ಈ ತೀರ್ಪು ಬರೀ ಈ ಆರೋಪಿಗಳಿಗೆ ಮಾತ್ರ ಅಲ್ಲ ಸರ್. ಈಗ ನೋಡಿ, ಯಾಕೆಂದ್ರೆ ಇವರು ಐಷಾರಾಮಿ ಜೀವನ ನಡೆಸೋದಕ್ಕೆ ಜೈಲ್ ಒಳಗಡೆ ಜೈಲಾಧಿಕಾರಿಗಳು ಕೂಡ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕಲ್ವಾ ಇವರೆಲ್ಲ ಇಷ್ಟೊಂದು ಕಾಫಿ ಕುಡ್ಕೊಂಡು, ಸಿಗರೇಟ್ ಸೇದ್ಕೊಂಡು, ಚೇರ್ ಮೇಲೆ ಕೂತ್ಕೊಂಡು, ಅಲ್ಲಿ ಇದ್ದಂತಹ ಪಾರ್ಕಲ್ಲಿ ಕೂತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಯಿತು.
ಹೌದು ಮೇಡಮ್, ಇದು ಸ್ವಲ್ಪ ಲೂಪ್ ಹೋಲ್ಸ್ ಇದೆ, ಬಟ್ ಅದನ್ನ ಸಾರ್ಟ್ ಔಟ್ ಈ ಜಜ್ಮೆಂಟ್ ಇಂದ ಮೆಸೇಜ್ ಕೊಟ್ಟಿದೆ, ಸ್ಟ್ರಾಂಗ್ ಮೆಸೇಜ್. ಯಾವ 7 ಸ್ಟಾರು ಟ್ರೀಟ್ಮೆಂಟ್ ಕೊಡೋಂಗಿಲ್ಲ, ಕೊಟ್ರೆ ವಿಲ್ ಟೇಕ್ ಸೀರಿಯಸ್ ಸುಮೋಟೋ ಆಕ್ಷನ್ ತಗೋತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದ್ದಾರೆ ಸರ್ ಇವತ್ತು. ಈಗ ಸದ್ಯಕ್ಕೆ ಇವರೆಲ್ಲ ಆರೋಪಿಗಳು 7 ಜನ ಆರೋಪಿಗಳು ಇವತ್ತು ಸಂಜೆಯ ಒಳಗಾಗಿ ಸರೆಂಡರ್ ಆಗಬೇಕು. ಟೈಮ್ ಲಿಮಿಟ್ ಏನು ಇಲ್ವಾ ಸರ್? ಟೈಮ್ ಲಿಮಿಟ್ ಏನ್ ಕೊಟ್ಟಿಲ್ಲ ಮೇಡಮ್. ಆಕ್ಚುಲಿ ಇವತ್ತು ಸರೆಂಡರ್ ಆಗ್ಬೇಕು, ನಾವ್ ಇಲ್ಲಾಂದ್ರೆ ಅರೆಸ್ಟ್ ಮಾಡ್ತೀವಿ. ಇನ್ ರಿಮೈನಿಂಗ್ ಅಕ್ಯೂಸ್ಡ್ ಏನ್ ಬೇಲ್ ಗ್ರಾಂಟ್ ಮಾಡಿತ್ತು ಈ ಪ್ಯಾರಿಟಿ ಮೇಲೆ, ಅದನ್ನು ನಾವ್ ಇವಾಗ ಮೂವ್ ಮಾಡಕ್ಕೆ ಸರ್ ಜೊತೆ ಡಿಸ್ಕಸ್ ಮಾಡ್ತಾ ಇದೀವಿ, ಪ್ರಸನ್ನ ಸರ್ ಸ್ಪೆಷಲ್ ಪಿಪಿ ಅವ್ರ ಜೊತೆ. ಅಂದ್ರೆ ತಕ್ಷಣವೇ ಅರೆಸ್ಟ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಏನೋ ಹೇಳಿದೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ಮಾಹಿತಿಗಳು ಕೂಡ ಇನ್ನಷ್ಟೇ ಲಭ್ಯವಾಗಬೇಕಾಗಿದೆ. ಒಂದ್ ಕಡೆ ಪವಿತ್ರ ಗೌಡ ಅವರ ಮನೆಯಲ್ಲೇ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ದರ್ಶನ್ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ. ಪ್ರದೋಷ್, ನಾಗರಾಜ್, ಲಕ್ಷ್ಮಣ್, ಜಗದೀಶ್, ಅನುಕುಮಾರ್ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಇವತ್ತು ಸಮಯ ಕೊಡುವ ಸಾಧ್ಯತೆ ಇರುತ್ತಾ, ಅಥವಾ ನಾಳೆ ಅವರನ್ನ ಅರೆಸ್ಟ್ ಮಾಡಬಹುದಾ? ಒಂದು ದಿನದ ಸಮಯಾವಕಾಶ ಏನಾದರೂ ನೀಡುವಂತಹ ಸಾಧ್ಯತೆ ಇರುತ್ತಾ ಸರ್ ಈ ಪ್ರಕರಣದಲ್ಲಿ? ಮೇಡಮ್ ಅವಕಾಶ ಅಂತ ಏನಿಲ್ಲ ಮೇಡಮ್. ಇನ್ ಕೇಸ್ ಔಟ್ ಆಫ್ ಸ್ಟೇಷನ್ ಇದ್ರೆ ಹಿ ಹ್ಯಾಸ್ ಟು ಕಮ್ ಅಂಡ್ ಸರೆಂಡರ್, ಅದಕ್ಕೆ ಮಾತ್ರ ಅವಕಾಶ ಇರುತ್ತೆ ಮೇಡಮ್ ಅಷ್ಟು. ಬಟ್ ಇಮಿಡಿಯೇಟ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಯು ಹ್ಯಾವ್ ಟು ಅರೆಸ್ಟ್ ಸರೆಂಡರ್ ಆರ್ ಅರೆಸ್ಟ್, ಯು ಹ್ಯಾವ್ ಟು ಅರೆಸ್ಟ್. ಎಲ್ಲೇ ಇದ್ರು ಇವತ್ತೇ ಬಂದು ಸರೆಂಡರ್ ಆಗಬೇಕು. ಇವತ್ತಂತ ಇಲ್ಲ ಮೇಡಮ್, ಇವತ್ತು ಇಲ್ಲ. ಕೇಸ್ ಔಟ್ ಆಫ್ ಸ್ಟೇಷನ್ ಇದ್ರೆ ಬಿಕಾಸ್ ಆಫ್ ಡಿಸ್ಟೆನ್ಸ್ ದೇ ಕ್ಯಾನ್ ಸರೆಂಡರ್ ಟುಮಾರೋ ಇಟ್ಸೆಲ್ಫ್. ಬಟ್ ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕಾ? ನಾನು ಎಲ್ಲಿದ್ದೆ ಆಗ್ಲೇಬೇಕು. ಅಲ್ಲ ಸರ್, ಈಗ ಹೇಳಿದ್ರಲ್ಲ ಔಟ್ ಆಫ್ ಸ್ಟೇಷನ್ ಏನಾದ್ರೂ ಇತ್ತು ಅಂತಂದ್ರೆ ಡಾಕ್ಯುಮೆಂಟ್ಸ್ ಏನಾದ್ರೂ ಸಬ್ಮಿಟ್ ಮಾಡ್ಬೇಕಾ? ಯಾಕಂದ್ರೆ ಇಮಿಡಿಯೇಟ್ ಆಗಿ ಅವರು ಇವಾಗ ಐಒನ ಕಾಂಟ್ಯಾಕ್ಟ್ ಮಾಡ್ಲೇಬೇಕಾಗತ್ತೆ. ಅವ್ರು ಎಲ್ಲಿದ್ದಾರೆ ಅವ್ರ ಇನ್ಫಾರ್ಮೇಶನ್ ಕೊಡ್ಲೇಬೇಕಾಗತ್ತೆ ಇಮಿಡಿಯೇಟ್ ಆಗಿ. ಕೋಆರ್ಡಿನೇಟ್ ಮಾಡ್ಕೊಂಡು ಈಗೆಲ್ಲ ಅವರವರ ಲಾಯರ್ಗಳೇ ಈ ವಿಚಾರವನ್ನ ಮುಟ್ಟಿಸ್ಬೇಕು ಅಂತ ಹೇಳ್ತೀರಿ? ಲಾಯರ್ಗಳು ಮುಟ್ಟಿಸ್ಬೇಕು ಮೇಡಮ್. ಇವನ್ ಇನ್ವೆಸ್ಟಿಗೇಷನ್ ಆಫೀಸರ್ ಇಂಟಿಮೇಷನ್ ಮಾಡ್ತಾರೆ ಮೇಡಮ್. ಇವತ್ತು ಆಲ್ರೆಡಿ ಮಾಡಿದ್ದಾರೆ, ಕರೆ ಮಾಡಿ ಅವರಿಗೆ ವಿಚಾರವನ್ನ ಮುಟ್ಟಿಸ್ತಾರೆ. ವಿಚಾರ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಮೇಡಮ್ ಇವಾಗ.